ಕಾರ್ಯಕರ್ತರನ್ನ ಈ ಗುಜರಾತ್ ರಾಜ್ಯದಲ್ಲಿ ಮತ್ತು ದೇಶದೆಲ್ಲೆಡೆ ನಾವು ಹಿಮ್ಮೆಟ್ಟಿಸಬೇಕು, ಅವರಿಗೆ ಒಂದು ಈ ರೀತಿಯಾದಂಥ ಒಂದು ಹೊಡೆತವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಒಂದು ಹೇಯ ಕೃತ್ಯ ಇದು ಭಾರತೀಯ ಜನತಾ ಪಕ್ಷದವರು ಯಾವ ರೀತಿ ಅಧಿಕಾರವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಕ್ಕಂಥದ್ದು. ಅವ್ರೇನಾದ್ರು ರೈಡ್ ಮಾಡಬೇಕು ಅಂತ ಹೇಳಿದ್ರೆ ನಿವಾಸ ಮತ್ತು ಕಚೇರಿಗಳ ಮೇಲೆ ರೈಡ್ ಮಾಡಿ ಅವ್ರು ಎಲ್ಲಿದ್ದಾರೆ ಬನ್ನಿ ನೀವು ಅಂತ ಹೇಳಿ ಕರೆಸ್ಕೋಬೋದಾಗಿತ್ತು. ಆದ್ರೆ ಇಲ್ಲಿ ಬರುವಂತ ಅವಶ್ಯಕತೆ ಇರಲಿಲ್ಲ. ಇದು ದುರುದ್ದೇಶವಾದಂತ ಒಂದು ಹೇಯ ಕೃತ್ಯವನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಡಿ.ಕೆ. ಶಿವಕುಮಾರ್ ಅವರನ್ನ, ಕಾಂಗ್ರೆಸ್ ಪಕ್ಷವನ್ನ ಈ ದೇಶದಲ್ಲಿ ಏನು ನಾಶ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಖಂಡಿತ ಸಾಧ್ಯ ಇಲ್ಲ. ಬಹುಶಃ ನಾವು ಸಂಪೂರ್ಣವಾದ ಸರಿಯಾದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು, ಕಾರ್ಯಕರ್ತರಿಗಿರ್ಬೋದು, ಎಲ್ಲರಿಗೂ ಕೂಡ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ನಾವು ಹೇಳ್ತಕ್ಕಂಥದ್ದು, ನಾವು ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನೊಳಗಡೆ ಎಲ್ಲವನ್ನೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದರ ಏನು ಗಾಳಿ ಸುದ್ದಿಗಳು ಬರ್ತಾ ಇದೆ, ಆ ಗಾಳಿ ಸುದ್ದಿಗಳು ಶುದ್ಧ ಸುಳ್ಳು. IT ರೈಡ್ ಮಾಡಿದ್ಮೇಲೆ ಏನೇನು ಹಿಡ್ಕೊಂಡು ಹೋಗ್ಬೇಕು ಎಲ್ಲ ಹಿಡ್ಕೊಂಡು ಹೋಗ್ತಾರೆ ಸಹಜವಾಗಿ. ಆಮೇಲೆ ಅದಕ್ಕೆ ಉತ್ತರ ಕೊಡಬೇಕಾದಂಥದ್ದು ಸಹಜ ಪ್ರಕ್ರಿಯೆ. ಆ ಪ್ರಕ್ರಿಯೆಗಳಿಗೆಲ್ಲ ನಾವು ಹಿಂದೆ ಹೋಗೋದಿಲ್ಲ. ನಾವು ಕಾನೂನಾತ್ಮಕವಾಗಿ ಏನಿದೆ ಕಾನೂನಿನ ಚೌಕಟ್ಟಿನ